ಪಿಯುಸಿ ಓದುತ್ತಿದ್ದ ಆ ಹುಡುಗನಲ್ಲಿ ಕೋತಿಯ ಗುಣಲಕ್ಷಣಗಳು ಕಾಣಿಸಿಕೊಂಡು ಸಾಯುವ ಹಂತವನ್ನ ತಲುಪಿದ ನಂತರ ಒಂದು ವಿಚಿತ್ರ ನಡೆಯಿತು. ಒಂದು ಅಚ್ಚರಿ ನಡೆಯಿತು. ಆ ವಿಚಿತ್ರವೇ, ಆ ಅಚ್ಚರಿಯೇ ಸಾಯುವ ಹಂತವನ್ನ ತಲುಪಿದ ಆ ಬಾಲಕ ಬದುಕುಳಿದದ್ದು ಕೋತಿಯ ಗುಣಲಕ್ಷಣಗಳು ವಿಸ್ಮಯಕಾರಿ ರೀತಿಯಲ್ಲಿ ದೂರಾಗಿತ್ತು. ವ್ಯಾಪಾರ ಮಾಡ್ಕೊಂಡು ಏನ್ ಮಾಮೂಲಿ ಜನ ಯಾವ ರೀತಿಯ ಜೀವನ ಮಾಡ್ತಾರೆ, ಮನುಷ್ಯದ ಏನ್ ಜೀವನ ಇದೆ ಆ ರೀತಿಯಲ್ಲಿ ಮಾಡ್ತಾರೆ. ಬರೀ ಒಂದು ವಾರದಿಂದ ಈಚೆಗೆ ನಿಂತೋಗಿದೆ ಸರ್. ತುಂಬಾ ಚೆನ್ನಾಗಿದ್ದಾನೆ ಹುಡುಗ. ಅಸಲಿಗೆ ಕೋತಿಯಂತಾದ ಆ ಹುಡುಗ ಬದುಕುಳಿದಿದ್ದಾದ್ರೂ ಹೇಗೆ, ಕೋತಿಯ ಗುಣಲಕ್ಷಣಗಳು ದೂರಾಗಿದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಆ ಒಂದು ಕೆರೆಯ ದಡ. ಇಡೀ ಜಗತ್ತನ್ನ ಚಕಿತಗೊಳಿಸುತ್ತಿರುವಂತಹ ಆ ಕೆರೆಯ ದಡದಲ್ಲಿನ ಅಚ್ಚರಿಯಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಜನರಿಂದ ಬರುವಂತಹ ಉತ್ತರ ಆ ಕೆರೆಯ ದಡದಲ್ಲಿದ್ದಾರೆ ವಿಭಿನ್ನ ರೀತಿಯಲ್ಲಿ ಜನರೊಂದಿಗೆ ಮಾತನಾಡುವ ವಾಯುತತ್ವದ ರಹಸ್ಯವನ್ನ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರೋ, ಅಚ್ಚರಿಗಳನ್ನ ಚಕಿತಗಳನ್ನ ಸೃಷ್ಟಿ ಮಾಡೋ, ಮದುವೆಯಾಗದೆ ಜನರ ಸೇವೆಗೆ ನಿಂತಿರೋ ಓರ್ವ ವಿಸ್ಮಯಕಾರಿ ವ್ಯಕ್ತಿ. ಸಾಧ್ಯವಾಗದ್ದನ್ನು ಸಹ ಸಾಧ್ಯವಾಗಿಸೋ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿ ಇಲ್ಲಿಗಾಗಲೇ ಸಹಸ್ರಾರು ಜನರ ಜೀವನದಲ್ಲಿ ಅಚ್ಚರಿಗಳನ್ನ, ಚಮತ್ಕಾರಗಳನ್ನ ಸೃಷ್ಟಿಸುತ್ತಿದ್ದಾರೆ. ಆ ಕಾರಣದಿಂದ ಈ ಕೆರೆಯ ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ನಮ್ಮ ಪ್ರಾಣ ಬೇಕಾದ್ರೆ ನಾನು ಕೊಡ್ತೀನಿ. ಕೋತಿಯ ಗುಣಲಕ್ಷಣಗಳು ಆವರಿಸಿದ, ಎಲ್ಲಿಯೂ ವಾಸಿಯಾಗದ ಆ ಬಾಲಕನನ್ನ ಈ ಕೆರೆಯ ದಡದಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಎತ್ತಿಕೊಂಡು ಹೋದ. ಒಂದೇ ದಿನದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಕೋತಿಯ ಗುಣಲಕ್ಷಣಗಳು ದೂರಾಗಿತ್ತು. ಆ ಬಾಲಕ ಸಾವು ನೋವಿನಿಂದ ಪಾರಾಗಿತ್ತು. ಈ ಕೆರೆಯ ಒಂದು ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿಯಿಂದ ಅಚ್ಚರಿಗಳು ನಡೆಯುತ್ತಿವೆಯಾ, ಚಮತ್ಕಾರಗಳು ನಡೆಯುತ್ತಿವೆಯಾ, ಅವರಲ್ಲಿ ಅಂತಹ ಅದ್ಭುತ ಶಕ್ತಿ ಅಡಗಿದೆಯಾ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ನಮಗೆ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗುತ್ತವೆ. ನನ್ನ ಜೀವನದಲ್ಲಿ ನಾನೇ ಎಕ್ಸಾಂಪಲ್. ಇವರ ಹೆಸರು ಶ್ರೀಕಾಂತ್ ಅಂತ. ಹೀಗೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ 3 ರಿಂದ 4 ಸಾವಿರ ಸಂಬಳ ಪಡೆಯುತ್ತಿದ್ದ ಇವರು ಪೋಷಕರ ನಿರ್ಣಯದಂತೆ ಮದುವೆಯಾದರು. ಮದುವೆಯಾದ ನಂತರ ಒಂದು ಮುದ್ದಾದ ಮಗು ಹುಟ್ಟಿತು. ದಿನಗಳು ಕಳೆದಂತೆ ಸಂಬಳ ಸಾಲದೆ ಬಂತು. ಜೀವನ ಸಾಗಿಸುವುದು ಕಷ್ಟವಾಯಿತು. ಅಂತಹ ಸಮಯದಲ್ಲಿ ಸಾಧಿಸಲೇಬೇಕು, ಗಳಿಸಲೇಬೇಕು ಎಂಬ ನಿರ್ಣಯವನ್ನ ಹೊತ್ತು ಕೆಲವರೊಂದಿಗೆ ಸೇರಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕಾಲಿಟ್ಟರು. ಲಕ್ಷಗಳು ಬರುತ್ತವೆ ಎಂಬ ಆಸೆಯೊಂದಿಗೆ ತಿಂಗಳಾನುಗಟ್ಟಲೆ ಓಡಾಡಿದರೂ ಸಹ 1 ರೂಪಾಯಿ ಗಳಿಸಲು ಸಾಧ್ಯವಾಗಲಿಲ್ಲ. ಒಳ್ಳೆ ಬೈಯರ್ ಸಿಗ್ತಿರ್ಲಿಲ್ಲ. 5 ಎಕರೆ ಬೇಕು, 50 ಎಕರೆ ಬೇಕು, 100 ಎಕರೆ ಬೇಕು ಅಂತ ಹೇಳೋರು ಅಷ್ಟೇ. ಪರ್ಚೇಸಿಂಗ್ ಮಾಡಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಇವತ್ತು ಸಕ್ಸಸ್ ಆಗ್ಬೋದು, ನಾಳೆ ಸಕ್ಸಸ್ ಆಗ್ಬೋದು ಅಂತ ಒಂದು 2-3 ವರ್ಷ ಕಾಯ್ದ್ವಿ. ಸಕ್ಸಸ್ ಕಾಣಲಿಲ್ಲ. ಫ್ಯಾಕ್ಟರಿಯಲ್ಲಿನ ಕೆಲಸವನ್ನು ಬಿಟ್ಟು ಬಹು ನಿರೀಕ್ಷೆಯೊಂದಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕಾಲಿಟ್ಟ ನಂತರ ಒಂದೊತ್ತಿನ ಊಟಕ್ಕೂ ಕಷ್ಟವಾಯಿತು. ಮಗುವಿಗೆ ಹಾಲನ್ನು ತರಲು ಸಹ ಹಣವಿಲ್ಲದಂತಾಯಿತು. ಊಟಕ್ಕಲ್ಲ, 1 ರೂಪಾಯಿಗೂ ಸಹ ಪರಿಸ್ಥಿತಿ ತುಂಬಾ ಬ್ಯಾಡ್ ಆಗಿತ್ತು. ಮಗುಗೆ ಹಾಲು ಕುಡ್ಸಕ್ಕೂ ಸಹ 5 ರೂಪಾಯಿ ಇಲ್ದಲೆ ದೇವ್ರ ಉಂಡಿಲಿ 5 ರೂಪಾಯಿ ಎತ್ಕೊಂಡ್ಬಿಟ್ಟಿದೆ. ಮಡದಿ ಮಗುವನ್ನು ಸಲಹಲು ಸಾಧ್ಯವಾಗದೇ ಇದ್ದಾಗ ಇವರು ಒಂದು ನಿರ್ಣಯಕ್ಕೆ ಬಂದರು. ಆ ನಿರ್ಣಯವೇ ಆತ್ಮಹತ್ಯೆ. ಈ ಬದುಕಿರೋದಕ್ಕಿಂತ ಹೋಗ್ಬಿಡೋದೇ ಒಳ್ಳೇದು. ಏನ್ ಬದುಕಿದ್ ಏನು, ಎಲ್ಲೋದ್ರೂ ಏನು ಸಕ್ಸಸ್ ಆಗಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಬನೇ ಯಾಕೆ ಹಿಂಗಾಗ್ಬೇಕು? ಇಷ್ಟೊಂದು ಕಷ್ಟ ಬಿದ್ರು ಹೆಂಡತಿ ಮಕ್ಕಳು ಸಾಕಾಗಿಲ್ಲ, ಅಂದ್ಮೇಲೆ ಏನಕ್ಕಿರ್ಬೇಕು ಈ ಜೀವನ? ಜೀವನದಲ್ಲಿ ಯಶಸ್ಸು ಕಾಣದೆ ಆತ್ಮಹತ್ಯೆಗೆ ನಿರ್ಧರಿಸಿದಾಗ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ
ಆ ಕೆರೆಯ ದಡದಲ್ಲಿನ ವಿಸ್ಮಯಕಾರಿ ವ್ಯಕ್ತಿ. ಕೆರೆಯ ದಡದಲ್ಲಿ ವಾಸವಾಗಿರೋ ವಾಯುತತ್ವದ ರಹಸ್ಯಗಳನ್ನ ಕರಗತ ಮಾಡಿಕೊಂಡಿರೋ ಅಚ್ಚರಿಗಳನ್ನ ಸೃಷ್ಟಿಸೋ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯ ಮುಂದೆ ಕುಳಿತು ಶ್ರೀಕಾಂತ್ ಕಣ್ಣೀರಿಟ್ಟರು, ತಮ್ಮ ನೋವನ್ನ ಹೇಳಿಕೊಂಡರು. ಇವರ ನೋವನ್ನ ಅರಿತ ಆ ವಿಸ್ಮಯಕಾರಿ ವ್ಯಕ್ತಿ, ನೀನು ಹೆದರಬೇಡ, ಒಳಿತಾಗುತ್ತೆ, ಹೋಗು, ನೀನು ಇದೀಗ ಮಾಡುತ್ತಿರುವ ವ್ಯವಹಾರವನ್ನೇ ಮುಂದುವರಿಸು ಎಂದು ಸೂಚನೆ ನೀಡಿದರು. ಅಂತ ಸೂಚನೆಯಿಂದ ಸಂತಸರಾಗದ ಶ್ರೀಕಾಂತ್ ನೋವಿನಿಂದಲೇ ಹಿಂತಿರುಗಿದಾಗ ವಿಸ್ಮಯಕಾರಿ ವ್ಯಕ್ತಿ ಒಂದು ಅಚ್ಚರಿಯನ್ನ ಸೃಷ್ಟಿಸಿದ್ರು. ಆ ಅಚ್ಚರಿಗೆ ನಾಗರಾಜ್ ದೇವರಾಜ್. ಕೆರೆಯ ದಡದಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿ ಯಾವ ಮಂತ್ರವನ್ನ ಪ್ರಯೋಗಿಸಿದರೋ ಗೊತ್ತಿಲ್ಲ. ಸ್ನೇಹಿತರಾದ ಅಲ್ಲಿಗಾಗಲೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಉತ್ತಮ ಹಂತದಲ್ಲಿದ್ದ ನಾಗರಾಜ್ ದೇವರಾಜ್ ಶ್ರೀಕಾಂತರ ನೆರವಿಗೆ ನಿಂತರು. ನಾಗರಾಜರ ಒಂದು ಮಾರ್ಗದರ್ಶನ ಶ್ರೀಕಾಂತರ ಜೀವನವನ್ನೇ ಬದಲಿಸಿಬಿಟ್ಟಿತು. ಒಂದೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಶ್ರೀಕಾಂತ್ ಇಂದು ಕೋಟಿ ರೂಪಾಯಿ ಮೌಲ್ಯದ ಮನೆ ಕಟ್ಟಿದ್ದಾರೆ, ಕೋಟ್ಯಾಧಿಪತಿಯಾಗಿದ್ದಾರೆ. ನಾವೇನ್ ಸಕ್ಸಸ್ ಕಂಡಿದ್ದೀವಿ ಇದೆಲ್ಲ ಒಂದು ಕೃಪೆಯಿಂದ. ನಾನಂತೂ ಝೀರೋ ಇಂದ ನನಗೆ ಈ ಮಟ್ಟಕ್ಕೆ ಬಂದಿರೋದು. ಕೆರೆಯ ದಡದಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯು ತಿಳಿಸುವಂತಹ ಭವಿಷ್ಯದಿಂದ, ನೀಡುವಂತಹ ಉತ್ತರದಿಂದ ಇಲ್ಲಿಗಾಗಲೇ ಬಹಳಷ್ಟು ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಕೊಟ್ಟಿರೋದಕ್ಕೆ ಇವತ್ತು ಈ ಸ್ಟೇಜ್ ಇರೋದು. ಇವರ ಹೆಸರು ಕೆಂಪರಾಜ್ ಅಂತ. ಸರ್ಕಾರಿ ಕೆಲಸದಿಂದ ಸ್ವಯಂ ನಿವೃತ್ತಿ ಪಡೆದಿರುವ ಇವರು ಓರ್ವರ ಸಲಹೆಯಂತೆ ಕೆರೆಯ ದಡದಲ್ಲಿ ವಾಸವಾಗಿರೋ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಹೋಗಲು ಆರಂಭಿಸಿದ್ರು. ಆ ವಿಸ್ಮಯಕಾರಿ ವ್ಯಕ್ತಿಯಿಂದ ತಮ್ಮ ಕೋರಿಕೆಗಳಾವು ಈಡೇರಲಿಲ್ಲವಲ್ಲ ಎಂಬ ಪ್ರಶ್ನೆಗಳು ಇವರನ್ನ ಸದಾ ಕಾಡಲು ಆರಂಭಿಸಿದವು. ಆದರೆ ಯಾರ ಜೀವನದಲ್ಲಿ ಯಾವ ಅಚ್ಚರಿಯನ್ನು ನಡೆಸಬೇಕೆಂಬುದನ್ನ ಸಂಪೂರ್ಣವಾಗಿ ಅರಿತಿರುವ ಆ ವಿಸ್ಮಯಕಾರಿ ವ್ಯಕ್ತಿ ಇವರ ಜೀವನದಲ್ಲೂ ಒಂದು ಅಚ್ಚರಿಯನ್ನ ಸೃಷ್ಟಿಸಿಬಿಟ್ಟರು. ಕೆರೆಯ ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿ ಕೆಂಪರಾಜ್ ಅವರ ಜೀವನದಲ್ಲಿ ನಡೆಸಿದಂತಹ ಅಚ್ಚರಿಯಾದು ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ.